ಬಸ್ಯಾ ಅರೆಸ್ಟ್ ಆಗಿದ್ದಾನೆ. ನಾನು ಮಾಡಿದ್ದು ತಪ್ಪಾಯಿತು, ಕ್ಷಮಿಸಿ ಅಂತ ಪೊಲೀಸರ ಬಳಿ ಕ್ಷಮಾಪಣೆ ಕೇಳಿದ್ದಾನೆ. ಆದ್ರೆ ಈ ಬಸವರಾಜು ಬೆನ್ನತ್ತಿದ ಪೊಲೀಸರು ಆತನ ಕುರಿತು ಎಲ್ಲರೂ ದಂಗಾಗುವಂತಹ ವಿಚಾರಗಳನ್ನ ಹೊರಗೆಳೆದಿದ್ದಾರೆ. ಯಾದಗಿರಿ ಮೂಲದ ವ್ಯಕ್ತಿ ಮೆಜೆಸ್ಟಿಕ್ನಲ್ಲಿ ಪೆನ್ನು ಕರ್ಚೀಫ್ ಮಾರಾಟ ಮಾಡಿಕೊಂಡಿದ್ದಂತಹ ವ್ಯಕ್ತಿ ರಿಯಲ್ ಎಸ್ಟೇಟ್ ಹಫ್ತಾ ವಸೂಲಿಗೆ ಇಳಿದ ಅಚ್ಚರಿಯ ಅಂಶಗಳನ್ನ ರಿವೀಲ್ ಮಾಡಿದ್ದಾರೆ. ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಯಾರು ನೋಡ್ಕೋತಾರೆ? ಅಡಚಣೆ ಮಾರ್ಗದ ಒತ್ತುವರಿಯನ್ನು ತೆರವುಗೊಳಿಸೋ ಕಾರ್ಯವನ್ನು ನಾವು ಕೈಗೊಂಡಿದ್ದೀವಿ. ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. 3 ಜನ ಪೊಲೀಸ್ನವರು ಇರೋದು ಸತ್ಯ. 3 ಜನ ಪೊಲೀಸ್ನವರು ಯಾರು ಬಿಡಿಸೋಕ್ಕೂ ಬಂದಿಲ್ಲ, ಯಾರು ಇದನ್ನು ಮಾಡಲಿಲ್ಲ. ಎಷ್ಟು ಕ್ರೂರವಾಗಿ ಹೊಡೆದಿದ್ದಾರೆ. ಸರಿ, ಅಕ್ಕ ತಂಗಿ ಜೊತೆಯಲ್ಲಿ ಹುಟ್ಟಿದಾರ ಒಬ್ಬ ಹೆಣ್ಮಕ್ಳಿಗೆ ಪೆಪ್ಪರ್ ಇದನ್ನು ಮಾಡ್ತಾರೆ. ಎಷ್ಟುವರೆಗೆ ಸರಿ ಹೇಳಿ? ಹೆಣ್ಮಕ್ಳನ್ನು ಒಂದು ಇದು ಬೇಡವಾ? ಬಸವರಾಜ್ ಪಡುಕೋಟೆ ಅಂತ ಒಂದು ಯಾವುದೋ ಒಂದು ಸ್ವಯಂ ಘೋಷಿತ ಸಂಘನ ಅವರೇ ಸ್ವಯಂ ಘೋಷಿತವಾಗಿ ಸ್ಥಾಪನೆ ಮಾಡಿ ಅದರ ರಾಜ್ಯಾಧ್ಯಕ್ಷ ಅಂತೇಳಿ ಅವ್ರದ್ದೇ ಸ್ವತಃ ಶಿವಾಜಿನಗರ ಬಸ್ ಸ್ಟ್ಯಾಂಡ್ಗೆ ಏನು ಹೊಂದಿಕೊಂಡಂತೆ ಒಂದು ಅಂಗಡಿ ಇದೆ. ಅದರಲ್ಲಿ ಒಂದು ಕನ್ನಡದ ಕಂಬ ಹಾಕ್ಬಿಟ್ಟು ಒಂದು ದೇವಸ್ಥಾನ, ಒಂದು ವಿನಾಯಕನ ದೇವಸ್ಥಾನ ಇದೆ. ಆ ಅಕ್ಕಪಕ್ಕದಲ್ಲಿ ಒಂದು 7-8 ಅಂಗಡಿದು ಇವ್ರಿಗೆ ಹಪ್ತಾವಸ್ಲಿ ಹೋಗುತ್ತೆ ಅಂತ ನಮಗೆ ಮಾಹಿತಿ ಇತ್ತು. ಯಾರಿದು? ಕನ್ನಡ ಶಾಲು ಹಾಕ್ಕೊಂಡಿರೋ ಈತ ಯಾರು? ಈ ಪ್ರಶ್ನೆಗೆ ಎಲ್ಲರೂ ಹೇಳುವುದು ಒಂದೇ ಉತ್ತರ: ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುತ್ತಿದ್ದೋನು, ಫುಟ್ಪಾತ್ ತೆರವು ಮಾಡೋಕೆ ಬಂದಿದ್ದ ಅಧಿಕಾರಿಗಳ ಮೇಲೆ ಅಬ್ಬರಿಸಿದ್ದೋನು, ಸರ್ಕಾರಿ ಅಧಿಕಾರಿಗಳು ಅನ್ನೋದನ್ನು ನೋಡದೆ ದರ್ಪ ತೋರಿದವನು, ಚೇರು ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಆಫೀಸರ್ಸ್ನ ರಸ್ತೆಯಲ್ಲಿ ಅಟ್ಟಾಡಿಸಿದ್ದೋನು, ನಾನೇ ಹೀರೋ ಅನ್ನೋ ಥರ ಪೋಸ್ ಕೊಟ್ಟು ರೌಡಿಸಂ ಮಾಡಿದ್ದೋನು. ಹೆಸರು ಬಸವರಾಜ ಪಡುಕೋಟೆ. ಇಷ್ಟೇ, ಸದ್ಯಕ್ಕೆ ಎಲ್ಲರಿಗೂ ಗೊತ್ತಿರೋದು ಇಷ್ಟೇನೆ. ಆದ್ರೆ ಇನ್ನೂ ಆತನ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳು ಹೊರಬರ್ತಿವೆ. ಆ ವಿಚಾರಗಳು ಎಲ್ಲರನ್ನೂ ಬೆಚ್ಚಿ ಬೀಳಿಸ್ತವೆ. ಪೆನ್ನು ಕರ್ಚೀಫ್ ಮಾರುತ್ತಿದ್ದವನು ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಬದಲಾಗಿದ್ದ. ರಿಯಲ್ ಎಸ್ಟೇಟ್, ರೋಲ್ ಕಾಲ್, ಹಫ್ತಾ ವಸೂಲಿ ಏನೇನೋ ಮಾಡುತ್ತಿದ್ದ. ಸಂಘ ಕಟ್ಟಿ ಮೆರೀತಿದ್ದನು. ಆವತ್ತು ಪೆಪ್ಪರ್ ಸ್ಪ್ರೇ ಪ್ಲಾನ್ ಮಾಡಿದ್ದೇಕೆ? ಹೌದು, ಇದು ಬಸವರಾಜ ಪಡುಕೋಟೆ. ಹೀಗೆ ಪೊಲೀಸ್ ಸ್ಟೇಷನ್ನಲ್ಲಿ ಅಬ್ಬೆಪಾರಿಯಂತೆ ನಿಂತ್ಕೊಂಡಿರೋ ಆತ ಮಂಗಳವಾರ ಮಾತ್ರ ಅಧಿಕಾರಿಗಳ ಮುಂದೆ ಅಬ್ಬರಿಸಿದ್ದ. ನಂದೇ ಏರಿಯಾ ಅಂತ ಬಂಡಾಟ ಮೆರೆದಿದ್ದ. ಬಂಡಾಟ ಮೆರೆಯೋದು ಮಾತ್ರ ಅಲ್ಲ, ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಆವಾಜ್ ಹಾಕಿದ್ದ. ಈತನ ದರ್ಪಕ್ಕೆ ಶಿವಾಜಿನಗರಕ್ಕೆ ಫುಟ್ಪಾತ್ ತೆರವಿಗೆ ಹೋಗಿದ್ದ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದರು. ಎಲ್ಲಾ ಕಡೆ ಸುಸೂತ್ರವಾಗಿ ಫುಟ್ಪಾತ್ ತೆರವು ಮಾಡುತ್ತಾ ಇದ್ದ ಅವರು ಬಸವರಾಜನ ಆಟ ನೋಡಿ ಕಂಗಾಲಾಗಿದ್ದರು. ರಾಕ್ಷಸನಂತೆ ಅಬ್ಬರಿಸಿದ್ದ ಬಸವರಾಜ ಕೈಗೆ ಏನೇನ್ ಸಿಗುತ್ತೋ ಅದೆಲ್ಲ ಹಿಡ್ಕೊಂಡು ಅಧಿಕಾರಿಗಳ ಮೇಲೆ ಅಟ್ಟಹಾಸ ಮೆರೆದಿದ್ದ. ತುಂಬಾ ಡಿಫರೆಂಟ್ ಅನ್ನೋ ಹಾಗೆ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾನೆ ಇದೇ ಬಸವರಾಜ. ಅದು ಮಂಗಳವಾರ ಮಧ್ಯಾಹ್ನ ಸುಮಾರು 12 ಗಂಟೆ. ಶಿವಾಜಿನಗರ ಬಸ್ ನಿಲ್ದಾಣದ ಬಳಿ ಜಿಬಿಎ ಅಧಿಕಾರಿಗಳು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಮಾಡ್ತಾ ಇದ್ರು.
ಎಲ್ಲ ಕಡೆ ಒತ್ತುವರಿ ತೆರವು ಆಗ್ತಾ ಇದ್ದಂತೆ ಇಲ್ಲೂ ಕೂಡ ಒತ್ತುವರಿ ತೆರವು ಆಗುತ್ತೆ ಅಂತ ಭಾವಿಸಿದ್ದರು. ಆದರೆ ಅವರ ನಿರೀಕ್ಷೆ ಸುಳ್ಳಾಗಿತ್ತು. ಒತ್ತುವರಿ ತೆರವು ಮಾಡ್ತಾ ಇದ್ದ ಹಾಗೆ ಅಲ್ಲಿನ ಸ್ಥಳೀಯ ವ್ಯಾಪಾರಿಗಳು ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆಸಿದ್ದರು. ವಾಗ್ವಾದ ಶುರು ಮಾಡಿಕೊಂಡಿದ್ದು. ಆದರೆ ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಅಧಿಕಾರಿಗಳು ಮತ್ತು ವ್ಯಾಪಾರಿಗಳ ನಡುವೆ ಜಟಾಪಟಿ ನಡೆಯಿತು. ಅಲ್ಲೇ ಸ್ಥಳಕ್ಕೆ ಬಂದ ಒಂದು ಸಂಘಟನೆಯವರು ಅಧಿಕಾರಿಗಳ ಮೇಲೆ ಗಲಾಟೆ ಮಾಡೋಕೆ ಶುರು ಮಾಡಿಕೊಂಡಿದ್ರು. ಆ ಗಲಾಟೆಯಲ್ಲಿ ಸಿಕ್ಕ ವಸ್ತುಗಳಿಂದ ಅಧಿಕಾರಿಗಳ ಮೇಲೆ ದಾಳಿ ನಡೆಸಲಾಯಿತು. 6 ಮಂದಿ ಮೇಲೆ ಪೆಪ್ಪರ್ ಸ್ಪ್ರೇ ಕೂಡ ಮಾಡಲಾಯಿತು. ಅಧಿಕಾರಿಗಳು ಅಲ್ಲಿಂದ ಓಡ್ಹೋಗಿ ಪ್ರಾಣ ಉಳಿಸ್ಕೊಂಡಿದ್ರು. ಈ ದಾಳಿ ಹಿಂದಿನ ಮಾಸ್ಟರ್ ಮೈಂಡ್ ಇದೇ ಬಸವರಾಜ ಪಡುಕೋಟೆ. ಆಪರೇಷನ್ ಪಡುಕೋಟೆ ರಾತ್ರೋರಾತ್ರಿ ಬಂಧನ. ಹಲ್ಲೆ ಮಾಡಿಸಿಕೊಂಡವರು ಎದ್ನೋ ಬಿದ್ನೋ ಅಂತ ಓಡಿ ಅಪಾಯದಿಂದ ಪಾರಾದ್ರು. ಹಲ್ಲೆ ಮಾಡಿದ್ದವರು ಎಸ್ಕೇಪ್ ಆಗಿದ್ರು. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಅಂದ್ರೆ ಸರ್ಕಾರ ಬಿಡುತ್ತಾ? ಖಂಡಿತ ಇಲ್ಲ. ಪೊಲೀಸರು ತಲಾಶ್ ಮಾಡಿದ್ರು. ಹಲ್ಲೆ ಮಾಡಿದ್ದ ಎಲ್ಲರಿಗೂ ಗಾಳ ಹಾಕಿದ್ರು. ಒಟ್ಟು 12 ಮಂದಿ ಹಲ್ಲೆ ಮಾಡಿದ್ರು ಅಂತ ಗೊತ್ತಾಗಿದ್ದು 11 ಮಂದಿಯನ್ನ ಕೆಲವು ಗಂಟೆಗಳಲ್ಲಿ ಅರೆಸ್ಟ್ ಮಾಡಿದ್ರು. ಆದ್ರೆ ಒಬ್ಬ ಮಿಸ್ ಆಗಿದ್ದ. ಅದು ಬಸವರಾಜ ಪಡುಕೋಟೆ. ತಾಕತ್ತಿದ್ರೆ ನನ್ನನ್ನ ಹುಡುಕಿ ಅನ್ನೋ ಹಾಗೆ ಪೊಲೀಸರಿಗೆ ಸವಾಲು ಹಾಕಿದ್ದ. ಆ ಸವಾಲು ಸ್ವೀಕರಿಸಿದ್ದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಆಪರೇಷನ್ ಪಡುಕೋಟೆ ಶುರು ಮಾಡಿಕೊಂಡಿದ್ರು. ಎಲ್ಲೆಲ್ಲೋ ಸರ್ಚ್ ಮಾಡಿ ಕೇವಲ 10 ಗಂಟೆಯಲ್ಲಿ ಬಸವರಾಜನನ್ನ ಎತ್ತಾಕೊಂಡು ಬಂದ್ರು. ಜೈಲಲ್ಲಿಟ್ಟು ಶಾಸ್ತಿ ಮಾಡಿದ್ರು. ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಬೇರೆ ಕಥೆಯನ್ನೇ ಕಟ್ಟಿದ್ದ. ಬಸವರಾಜ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದ. ಮಾಡೋದೆಲ್ಲ ಮಾಡಿ ಎಸ್ಕೇಪ್ ಆಗಿದ್ದ. ಎಸ್ಕೇಪ್ ಆಗಿದ್ದೋನಿಗೆ ಭಯವೊಂದು ಕಾಡ್ತಾ ಇತ್ತು. ಪೊಲೀಸರು ಬಂದೇ ಬರ್ತಾರೆ, ಅರೆಸ್ಟ್ ಮಾಡೇ ಮಾಡ್ತಾರೆ ಅಂತ ಮೊದಲೇ ಊಹಿಸಿದ್ದ ಬಸವರಾಜ್ ಬೇರೆ ಕಥೆಯನ್ನೇ ಕಟ್ಟಿದ್ದ. ತಾನು ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದನ್ನ ಸಮರ್ಥನೆ ಮಾಡಿಕೊಂಡಿದ್ದ. ಹೌದು, ಬಸವರಾಜ್ ಎಸ್ಕೇಪ್ ಆದ್ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಕೇಸ್ಗೆ ಟ್ವಿಸ್ಟ್ ಕೊಡುವುದಕ್ಕೆ ಪ್ರಯತ್ನ ಪಟ್ಟಿದ್ದ. ನಾನು ಫುಟ್ಪಾತ್ ತೆರವು ವಿಚಾರಕ್ಕೆ ದಾಳಿ ಮಾಡಿಲ್ಲ ಅಂತ ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಮಾಡಿ ಕಳಿಸಿದ್ದ. ಗಣೇಶನ ದೇವಸ್ಥಾನ ಇದ್ದ ಜಾಗದಲ್ಲಿ ತೆರವು ಮಾಡೋಕೆ ಅಧಿಕಾರಿಗಳು ಪ್ರಯತ್ನ ಪಟ್ಟಿದ್ದರು. ಅಲ್ಲಿ ಕನ್ನಡ ಬಾವುಟಕ್ಕೂ ಅವಮಾನ ಮಾಡಿದ್ರು. ಇದನ್ನ ಪ್ರಶ್ನಿಸಿದ್ದಕ್ಕೆ ಉದ್ದಟತನ ತೋರಿದ್ರು. ಅದಕ್ಕೆ ಹಲ್ಲೆ ಮಾಡಿದ್ವಿ ಅಂತ ಹೇಳಿಬಿಟ್ಟ. ಬೆಂಗಳೂರು ಶಿವಾಜಿನಗರದಲ್ಲಿ ಫುಟ್ಪಾತ್ ವಿಚಾರವಾಗಿ ಏನು ಗಲಾಟೆ ಆಗಿದೆ, ಫುಟ್ಪಾತ್ ವಿಚಾರ ಗಲಾಟೆ ಅಲ್ಲ. ನಮ್ಮ ಕನ್ನಡ ಸೇನೆ ಒಂದು ಧ್ವಜ ಮತ್ತೆ ನಮ್ಮ ಗಣೇಶನ ದೇವಸ್ಥಾನ ಶಿವಾಜಿ ಬಸ್ ಸ್ಟ್ಯಾಂಡ್ ಇತ್ತು. BBMP ಅಧಿಕಾರಿಗಳು ಯಾವ್ದಾದ್ರೂ ಫುಟ್ಪಾತ್ ಮೇಲೆ ಇದೆ, ಗಣೇಶ ದೇವಸ್ಥಾನ ಹೊಡೆದಾಕ್ರಿ, ಕನ್ನಡ ಪೋಲ್ ತೆಗೆದಾಕ್ರಿ ಅಂತ ಹೇಳಿ ಗಲಾಟೆ ಮಾಡಿ ತೆಗಿತಾ ಇದ್ರು. ಅವಾಗ ನಾನು ಹೋಗಿ ಕೇಳಿದಾಗ ಚಕಮಕಿಯಾಗಿ ಗಲಾಟೆ ಆಯಿತು. ಅವ್ರು ಫಸ್ಟ್ ನಾನು ಬೈದ್ರು. ಅವತ್ತು ಕನ್ನಡ ಪೋಲ್ ಕಿತ್ತಾಕ್ತೀವಿ ಯಾರು ಹಾಕಕ್ ರೋಡಲ್ಲಿ ಎಗರಾಡಿದ್ರು. ಶರಣಾಗ್ತೇನೆ ಅಂದಿದ್ದ, ಶರಣಾಗೋಕ್ಕೂ ಮುನ್ನ ಅರೆಸ್ಟ್ ಆದ. ಹೌದು, ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿದ್ದ ಬಸವರಾಜ ನಾನು ಬೇಕಿದ್ರೆ ಶರಣಾಗ್ತೇನೆ ಎಂದಿದ್ದ. ಆದರೆ ಶರಣಾಗೋಕ್ಕೂ ಮುನ್ನ ಆಪರೇಷನ್ ಪಡುಕೋಟೆ ಆರಂಭಿಸಿದ್ದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಬಸವರಾಜ್ ಇದ್ದ ಜಾಗ ಪತ್ತೆ ಹಚ್ಚಿ ಸಿನಿಮಾ ಸ್ಟೈಲಲ್ಲಿ ಬಂಧಿಸಿದ್ದಾರೆ. GBA ಶಿವಾಜಿನಗರ ಉಪವಿಭಾಗದ AE ಮಾಧವರಾವ್ ನೀಡಿದ ದೂರಿನ ಮೇರೆಗೆ ಭಾರತೀಯ ನ್ಯಾಯ ಸಂಹಿತೆ 109 ಸಬ್ಸೆಕ್ಷನ್ 1, 132, 74 ಸೇರಿದಂತೆ ವಿವಿಧ ಸೆಕ್ಷನ್ಗಳ ಅಡಿ FIR ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಈ ತನಿಖೆ ವೇಳೆ ಬಸವರಾಜ ಪಡುಕೋಟೆಯ ಪೆಪ್ಪರ್ ಸಂಚು ರಿವೀಲ್ ಆಗಿದೆ. ಅಧಿಕಾರಿಗಳ ಮೇಲೆ ದಾಳಿ ಮಾಡೋಕೆ ಪೆಪ್ಪರ್ ಪ್ಲಾನ್. ಬಸವರಾಜ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದು ಆಕಸ್ಮಿಕ ಅಂತ ಅನ್ನಿಸಿದ್ರು. ಆಕಸ್ಮಿಕ ಅಲ್ಲ ಅನ್ನೋದು ರಿವೀಲ್ ಆಗಿದೆ. ಅಧಿಕಾರಿಗಳು ತೆರವು ಕಾರ್ಯಕ್ಕೆ ಬರುವುದಕ್ಕೂ ಮುಂಚೆ ಎಲ್ಲವನ್ನೂ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡಿದ್ದಂತೆ ಬಸವರಾಜ. ತೆರವು ಕಾರ್ಯಾಚರಣೆಗೂ ಮೊದಲೇ ಬಸವರಾಜ ಅಧಿಕಾರಿಗಳು ಬಂದ ಮೇಲೆ ಕ್ಯಾತೆ ತೆಗೆದು ಕಿರಿಕ್ ಮಾಡಿ ಹಲ್ಲೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದ. ಬಸವರಾಜ ಅಂದ್ಕೊಂಡ ಹಾಗೆ ಮಂಗಳವಾರ ಮಧ್ಯಾಹ್ನ ಅಧಿಕಾರಿಗಳು ಫುಟ್ಪಾತ್ ತೆರವು ಮಾಡೋಕೆ ಬಂದಿದ್ದರು. ಇದಕ್ಕಾಗಿಯೇ ಕಾದು ಕುಳಿತಿದ್ದ ಬಸವರಾಜ ಕಿತಾಪತಿ ಮಾಡಿದ್ದಾನೆ. ನಂತರ ಜಗಳ ತೆಗೆದು ಹಲ್ಲೆ ನಡೆಸಿ ಕಾರಲ್ಲಿದ್ದ ಪೆಪ್ಪರ್ ಸ್ಪ್ರೇ ಹೊಡೆದು ಅಟ್ಟಹಾಸ ಮೆರೆದಿದ್ದಾನೆ. ಕನ್ನಡ ಬಾವುಟ, ಗಣೇಶ ಮಂದಿರ ಟ್ವಿಸ್ಟ್ ಕೊಡೋಕು ಪ್ಲಾನ್. ಬಸವರಾಜ ಮಾಡಿದ್ದ ಪ್ಲಾನ್ ಖತರ್ನಾಕ್ ಆಗಿತ್ತು. ಮೊದಲೇ ಹಲ್ಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ ಬಸವರಾಜ
ಆ ಹಲ್ಲೆಯನ್ನು ತನ್ನ ಪರವಾಗಿ ಬಳಸ್ಕೊಳ್ಳೋದು ಹೇಗೆ ಅಂತಾನೂ ಪ್ಲಾನ್ ಮಾಡಿದ್ದ. ಹೌದು, ಹಲ್ಲೆ ಮಾಡಿದ ನಂತರ ಗಣೇಶ್ ಮಂದಿರವನ್ನ ಒಡೆದು ಹಾಕುವುದಕ್ಕೆ ಬಂದ್ರು. ಕನ್ನಡ ಬಾವುಟಕ್ಕೆ ಅವಮಾನ ಆಯಿತು. ಆದ್ರಿಂದಾನೇ ನಾನು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದೆ ಅಂತ ಸಿಂಪಥಿ ಗಿಟ್ಟಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದ. ಇದು ಸಕ್ಸಸ್ ಆಗಿದ್ದರೆ ಹಿಂದೂ ಪರ ಹೋರಾಟಗಾರ, ಕನ್ನಡ ಪರ ಹೋರಾಟಗಾರ ಅಂತ ಬಸವರಾಜನಿಗೆ ಬಿರುದು ಬರ್ತಾ ಇತ್ತು. ಇದೆಲ್ಲ ಪ್ಲಾನ್ ಕೊನೆಗೆ ಫೇಲ್ ಆಗಿದೆ. ದಾಳಿಯ ಹಿಂದಿನ ಸಂಚನ್ನ ಪೊಲೀಸರು ರಿವೀಲ್ ಮಾಡಿದ್ದಾರೆ. ತಪ್ಪಾಯ್ತು, ನೀವು ಮಾಡಬೇಡಿ, ಜೈಲಲ್ಲಿ ಬಸವರಾಜು ಕ್ಷಮಾಪಣೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗೋಕೆ ಏನೇನೋ ಪ್ಲಾನ್ ಮಾಡಿದ್ದ ಬಸವರಾಜ ಶರಣಾಗ್ತೇನೆ ಅಂತ ವಿಡಿಯೋ ಮಾಡಿ ಹೇಳ್ಕೊಂಡಿದ್ದ. ಆದ್ರೆ ಆತ ಶರಣಾಗುವುದಕ್ಕೂ ಮುಂಚೆನೇ ಪೊಲೀಸರು ಎತ್ತಾಕೊಂಡು ಬಂದಿದ್ರು, ಕಂಬಿ ಹಿಂದೆ ಕೂರಿಸಿದ್ರು. ಯಾವಾಗ ಬಸವರಾಜ ಕಂಬಿ ಹಿಂದೆ ಕುಳಿತುಕೊಂಡ್ನೋ ಆಗ ಬುದ್ಧಿ ಬಂತು ಅನ್ನಿಸುತ್ತೆ. ನಾನು ಮಾಡಿದ್ದು ತಪ್ಪಾಯ್ತು ಅಂತ ಬಸವರಾಜ ಹೇಳ್ಕೊಂಡ. ರಸ್ತೆ ತೆರವು ಮಾಡೋ ವೇಳೆ ಇದೆಲ್ಲ ಮಾಡಬಾರ್ದಾಗಿತ್ತು, ಅಪ್ಪಿ ತಪ್ಪಿ ಮಾಡಿಬಿಟ್ಟೆ, ಕ್ಷಮಿಸ್ಬಿಡಿ ಅಂತ ಕ್ಷಮಾಪಣೆ ಕೇಳಿದ್ದ. ಇಂದು ಶಿವಾಜಿನಗರದಲ್ಲಿ ಬಿಜೆಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಕೆಲಸಕ್ಕೆ ಅಡ್ಡಿಪಡಿಸಿದ್ದೀವಿ. ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡುವುದಿಲ್ಲ, ನಮ್ಮನ್ನು ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೀವಿ, ಎಷ್ಟೇ ಮಾತ್ರ ಮಾಡೋದಿಲ್ಲ. ನಾವು ಯಾವತ್ತೂ ಕಾನೂನನ್ನ ಕೈಯಲ್ಲಿ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬ ತಪ್ಪು. ಕಾನೂನನ್ನು ಯಾರೂ ಕೈಗೆ ತಗೊಳ್ಬೇಡಿ. ನಾನೇ ಹೀರೋ, ನಂದೇ ಹವಾ ಅಂತ ಬಸವರಾಜು ಪೋಸ್ ಕೊಟ್ಟಿದ್ದ. ಅವನ ಲಿಂಕ್ ಎಲ್ಲೆಲ್ಲೋ ಇತ್ತು. ರಾಜಕಾರಣಿಗಳ ಜೊತೆಗೆ ಲಿಂಕ್ ಇಟ್ಕೊಂಡಿದ್ದ ಬಸವರಾಜ್ ತನ್ನ ಏರಿಯಾದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದ. ರಾಜಕಾರಣಿಗಳನ್ನ ಕಾರ್ಯಕ್ರಮಗಳಿಗೆ ಕರೆದು ಫೋಟೋ ತೆಗೆಸ್ಕೊಳ್ತಿದ್ದ. ತನಗೆ ಆಗಬೇಕಿರೋ ಕೆಲಸವನ್ನ ಉಪಾಯವಾಗಿ ಮಾಡಿಸ್ಕೊಳ್ತಿದ್ದ. ರಾಜಕಾರಣಿಗಳು ಮಾತ್ರ ಅಲ್ಲ, ಹಲವಾರು ಸೆಲೆಬ್ರಿಟಿಗಳ ಜೊತೆಗೂ ಫೋಟೋ ತಗೊಂಡು ಪೋಸ್ ಕೊಟ್ಟಿದ್ದ. ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಹಫ್ತಾ ವಸೂಲಿ ಕೂಡ ನಡೆಸ್ತಾ ಇದ್ದ. ಫುಟ್ಪಾತ್ನ ಅಂಗಡಿಗಳಲ್ಲಿ ರೋಲ್ ಕಾಲ್ ಮಾಡ್ತಿದ್ದ ಬಸವರಾಜ್ ಫುಟ್ಪಾತ್ ತೆರವಾದ್ಮೇಲೆ ರೋಲ್ ಕಾಲ್ ಮಾಡೋಕೆ ಅಂಗಡಿಗಳೇ ಇರಲ್ಲ ಅಂದ್ಕೊಂಡು ಪ್ರೀ ಪ್ಲಾನ್ ಮಾಡಿ ಅಧಿಕಾರಿಗಳ ಜೊತೆಗೆ ಕಿರಿಕ್ ಮಾಡಿದ್ದ, ಗಲಾಟೆ ಮಾಡಿ ಹಲ್ಲೆ ನಡೆಸಿದ್ದ. ಹಲ್ಲೆಕೋರ ಬಸವರಾಜನ ಬ್ಯಾಕ್ಗ್ರೌಂಡ್ ರೋಚಕ. ಬಸವರಾಜ ಶಿವಾಜಿನಗರದ ಮಟ್ಟಿಗೆ ಸ್ವಲ್ಪ ಪ್ರಭಾವಶಾಲಿ. ನಾನು ಹೇಳಿದ್ದು ನಡೆಯುತ್ತೆ ಅನ್ನೋದು ಬಸವರಾಜನ ಮನಸ್ಥಿತಿ. ಈ ರೀತಿ ಇದ್ದ ಬಸವರಾಜನ ಹುಟ್ಟೂರು ಯಾದಗಿರಿಯ ಸುರಪುರ. ಅಲ್ಲಿಂದ ಬಂದಿದ್ದ ಬಸವರಾಜ ಶಿವಾಜಿನಗರದಲ್ಲಿ ಹವಾ ಸೃಷ್ಟಿಸಿದ್ದ. ಯಾದಗಿರಿಯ ಸುರಪುರ ಮೂಲದ ಬಸವರಾಜ್ 25 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ. ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷನಾಗಿದ್ದ ಬಸವರಾಜ್ 1998ರಲ್ಲಿ ಶಿವಾಜಿನಗರದಲ್ಲಿ ಕಚೇರಿ ಓಪನ್ ಮಾಡಿದ್ದ. ಮೊದಲು ಧೀರ ಕನ್ನಡಿಗರ ಸಂಘಟನೆ ಕಟ್ಟಿದ್ದ ಆತ ಶಿವಾಜಿನಗರದಲ್ಲಿ ಪ್ರಾಬಲ್ಯ ಸಾಧಿಸಿದ್ದ. 1999ರಲ್ಲಿ ಶಿವಾಜಿನಗರ ವಾರ್ಡ್ನ ಕರವೇ ಅಧ್ಯಕ್ಷನಾಗಿದ್ದು 2003ರಲ್ಲಿ ಪ್ರತಿಭಟನೆ ವಿಚಾರಕ್ಕೆ ಜೈಲಿಗೆ ಹೋಗಿದ್ದ. 2024ರವರೆಗೆ ಕರವೇ ನಾರಾಯಣಗೌಡರ ಜೊತೆ ಕೆಲಸ ಮಾಡಿಕೊಂಡಿದ್ದ. ನಂತರ ಕರವೇ ತೊರೆದಿದ್ದ. ಈಗ ಸದ್ಯಕ್ಕೆ ಹಲವಾರು ಠಾಣೆಗಳಲ್ಲಿ ಬಸವರಾಜ್ ಮೇಲೆ ಹಲವಾರು ಕೇಸ್ಗಳಿವೆ. ಯಾದಗಿರಿಯಿಂದ ಬೆಂಗಳೂರು ಬಂದು ಪೆನ್ನು ಕರ್ಚಿಫ್ ಮಾರುತ್ತಿದ್ದ. ಯಾದಗಿರಿಯಿಂದ 25 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಬಸವರಾಜ್ ಮೆಜೆಸ್ಟಿಕ್ನಲ್ಲಿ ಪೆನ್ನು ಕರ್ಚಿಫ್ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಂತೆ. ಹಾಗೆ ಜೀವನ ಸಾಕ್ತಾ ಇರಬೇಕಾದ್ರೆ ಕರವೆಯಲ್ಲಿ ಕಾರ್ಯಕರ್ತನಾಗಿ ಸೇರ್ಕೊಂಡಿದ್ದ. ಅಲ್ಲಿ ಒಂದು ಹಂತಕ್ಕೆ ತಲುಪಿದ ಮೇಲೆ ಕನ್ನಡ ಸಂಘವೊಂದನ್ನ ಕಟ್ಕೊಂಡಿದ್ದ. ಆ ಸಂಘಟನೆಯ ಜೊತೆಗೆ ಕರವೇ ಜೊತೆಲೇ ಕಾಣಿಸ್ಕೊಳ್ತಿದ್ದ ಆತ ಕೊನೆಗೆ ಯಾವುದೋ ಮನಸ್ತಾಪಕ್ಕೆ ಕರವೇ ತೊರೆದಿದ್ದ. ನಂತರ ತಾನೇ ಪ್ರತ್ಯೇಕವಾಗಿ ಶಿವಾಜಿನಗರದಲ್ಲಿ ಕಟ್ಟಡ ಕಟ್ಕೊಂಡು ಹಫ್ತಾ ವಸೂಲಿ ಮಾಡಿಕೊಂಡು ಆರಾಮಾಗಿದ್ದ. ಆದ್ರೆ ಈಗ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿರೋದೇ ಆತನಿಗೆ ಮುಳುವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಬಸವರಾಜ್ ಸಿಕ್ಕಾಕೊಂಡಿದ್ದಾನೆ. ಜೈಲಲ್ಲಿ ಮುದ್ದೆ ಊಟ ಮುರಿತಿದ್ದಾನೆ. ಆದ್ರೆ ಇನ್ನೂ ದೊಡ್ಡ ಆಪತ್ತು ಬಸವರಾಜ್ಗೆ ಎದುರಾಗೋ ಎಲ್ಲಾ ಲಕ್ಷಣಗಳಿವೆ.
ಆ ಆಪತ್ತುಗಳೇನು? ಬಸವರಾಜ್ಗೆ ಸೇರಿದ ಕಟ್ಟಡಗಳಿಗೆ, ಮನೆಗಳಿಗೆ ಜೆಸಿಬಿ ನುಗ್ಗುತ್ತವಾ? ಅಂದ್ಹಾಗೆ ಆವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ SOP ಪಾಲನೆ ಆಗಿರ್ಲಿಲ್ವಾ? ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ದಾಳಿ ಪ್ರಕರಣ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಏನೇನು ಮಾರ್ಗಸೂಚಿಗಳನ್ನ ಅಧಿಕಾರಿಗಳು ಪಾಲನೆ ಮಾಡಬೇಕಿತ್ತೋ ಆ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿರಲಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಬಸವರಾಜ್ ಸಿಕ್ಕಾಕೊಂಡಿದ್ದಾನೆ. ಯಾಕಾದ್ರೂ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ನೋ ಅಂತ ಕಂಗಾಲಾಗೋ ಲೆವೆಲ್ಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಯಾರೇ ಆಗಲಿ ಇಂಥ ವಿಚಾರದಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ವಿಚಾರಣೆ ವೇಳೆ ಜಾಮೀನು ತಗೊಂಡು ಮನೆಗೆ ಬರ್ತಾರೆ. ಆದರೆ ಬಸವರಾಜ್ಗೆ ಶೀಘ್ರದಲ್ಲೇ ಮಾರಿಹಬ್ಬ ಶುರುವಾಗೋ ಎಲ್ಲಾ ಲಕ್ಷಣಗಳಿವೆ. ಯಾಕಂದ್ರೆ ಆತ ಹಲ್ಲೆ ಮಾಡಿರೋ GBA ಅಧಿಕಾರಿಗಳೇ ಆತನ ಕಟ್ಟಡದ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡುತ್ತಾ ಇದ್ದಾರೆ. ಈ ವೇಳೆ ಬಸವರಾಜ್ ಮಾಡಿರೋ ಹಲವು ಲೋಪಗಳು ಬೆಳಕಿಗೆ ಬಂದಿವೆ. ಆ ಲೋಪಗಳು ನಿಜ ಅನ್ನೋದು ಗೊತ್ತಾದ್ರೆ ಬಸವರಾಜನ ಕಟ್ಟಡ ಉಡೀಸಾಗುತ್ತೆ, ಮನೆ ಧ್ವಂಸವಾಗುತ್ತೆ. ಲೈಸೆನ್ಸ್ ಇಲ್ಲದೆ ಕಚೇರಿ ನಡೆಸುತ್ತಿದ್ದ ಬಸವರಾಜ್ ಕಚೇರಿಯಲ್ಲಿ ಅವ್ಯವಹಾರ ನಡೆಸಿದ್ರೆ ಜಪ್ತಿ ಪಕ್ಕ. ಬಸವರಾಜನನ್ನ ಪೊಲೀಸರು ಬಂಧಿಸ್ತಾ ಇದ್ದಂತೆ ಬಸವರಾಜ್ ಕಚೇರಿಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಲೈಸೆನ್ಸ್ ಇಲ್ಲದೆ ಕಚೇರಿ ನಡೆಸುತ್ತಿರೋದು ಬೆಳಕಿಗೆ ಬಂದಿದೆ. ಒಂದು ವೇಳೆ ಕಚೇರಿಯಲ್ಲಿ ಅವ್ಯವಹಾರ ಮಾಡಿದ್ರೆ ಕಚೇರಿಯನ್ನೇ ಜಪ್ತಿ ಮಾಡೋಕೆ ಸೂಚನೆ ಸಿಕ್ಕಿದೆ. ಅಂದ್ಹಾಗೆ ಬಿಲ್ಡಿಂಗ್ ಮಾಲೀಕರಿಗೆ ಸುಳ್ಳು ಹೇಳಿ ಕಚೇರಿಯನ್ನ ಬಸವರಾಜ್ ಬಾಡಿಗೆಗೆ ಪಡೆದಿದ್ದ. ಪ್ಲಂಬಿಂಗ್ ಐಟಂ ಮಾರಾಟಕ್ಕಾಗಿ ಬಿಲ್ಡಿಂಗ್ ಪಡೆದಿದ್ದು ಅದರ ಮತ್ತೊಂದು ಭಾಗದಲ್ಲೇ ತನ್ನ ಸಂಘಟನೆಯ ಕಚೇರಿ ಓಪನ್ ಮಾಡಿದ್ದ. ಈಗ ಬಸವರಾಜ್ಗೆ ಸೇರಿದ ಅಂಗಡಿ ಮಳಿಗೆಗಳ ದಾಖಲೆಗಳಿಗೆ ಶೋಧ ನಡೆಯುತ್ತಿದೆ. ಸೂಕ್ತ ದಾಖಲೆಗಳು ಇಲ್ಲದಿದ್ದರೆ ಕಟ್ಟಡದ ಮೇಲೆ ಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಸವರಾಜ್ ವಾಸದ ಮನೆಯ ದಾಖಲೆಗಳು ಪರಿಶೀಲನೆ ನಡೆಯುತ್ತಿದ್ದು ದಾಖಲೆಗಳು ಸರಿಯಾಗಿಲ್ಲದಿದ್ದರೆ JCB ನುಗ್ಗಿಸುವ ಸಾಧ್ಯತೆ ಇದೆ. ಬಸವರಾಜ್ ಹಲ್ಲೆ ನಡೆಸಿದ್ದಾನೆ, ಕೊನೆಗೆ ಸಿಕ್ಕಿ ಬಿದ್ದಿದ್ದಾನೆ. ಆದ್ರೆ ಫುಟ್ಪಾತ್ ತೆರವು ಮಾಡಬೇಕಾದ್ರೆ ಫಾಲೋ ಮಾಡಬೇಕಿದ್ದ ಮಾರ್ಗಸೂಚಿಗಳನ್ನ ಅಧಿಕಾರಿಗಳು ಫಾಲೋ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ತೆರವು ಕಾರ್ಯಾಚರಣೆಗೂ ಮೊದಲು ಪೊಲೀಸರಿಗೆ ಮಾಹಿತಿ ಕಡ್ಡಾಯವಾಗಿದೆ. ಈ ಕುರಿತು ಲಿಖಿತ ರೂಪದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಪ್ರತಿ ಏರಿಯಾದಲ್ಲಿ ಓರ್ವ ಇಂಜಿನಿಯರ್ ಉಸ್ತುವಾರಿ ಇರಬೇಕು. ಈ ಉಸ್ತುವಾರಿ ಇಂಜಿನಿಯರ್ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಬೆಸ್ಕಾಂ ಸೇರಿದಂತೆ ಅಗತ್ಯ ಸಂಸ್ಥೆಗಳಿಗೂ ಮಾಹಿತಿ ಕೊಟ್ಟಿರಬೇಕು. ಕಾರ್ಯಾಚರಣೆ ಸ್ಥಳದಲ್ಲಿ ಬ್ಯಾರಿಕೇಡ್ ಹಾಕಬೇಕು. ತೆರವು ವೇಳೆ ಕೆಲಸ ಪ್ರಗತಿಯಲ್ಲಿದೆ ಎನ್ನುವ ಫಲಕ ಅಳವಡಿಸಿರಬೇಕು. ಸುಗಮ ಸಂಚಾರಕ್ಕಾಗಿ ಸಂಚಾರಿ ಪೊಲೀಸರ ನಿಯೋಜನೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅಗತ್ಯಕ್ಕೆ ತಕ್ಕಂತೆ ಪೊಲೀಸರ ನಿಯೋಜನೆ ಮಾಡಬೇಕು ಅಂತ ಮಾರ್ಗಸೂಚಿಯಲ್ಲಿದೆ. ಈ ಮಾರ್ಗಸೂಚಿ ಫಾಲೋ ಮಾಡಿದ್ರೆ ಅಮಾಯಕ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಯುತ್ತಿರಲಿಲ್ಲ ಅಂತ ಹೇಳಲಾಗ್ತಿದೆ. ಅಲ್ಲಿ 225 ಕಿಲೋಮೀಟರ್ ಮಾಡಬೇಕಿದೆ. ಈಗ ಆಲ್ರೆಡಿ 100 ಕಿಲೋಮೀಟರ್ ಮಾಡಿದೆ. ಇಲ್ಲ, ಈಗ ಪೊಲೀಸ್ಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕು. ನಾವು ಎಲ್ಲೇ ಕಾರ್ಯಾಚರಣೆ ಮಾಡಿದ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿನೇ ನಾವು ಮಾಡಬೇಕಾಗುತ್ತೆ. ನಮ್ಮೆಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ರೈಟಿಂಗ್ ಅಲ್ಲಿ ಇನ್ಫಾರ್ಮ್ ಮಾಡಬೇಕು. ಎಲ್ಲ ಎಲ್ಲಿ ಕಾರ್ಯಾಚರಣೆ ಮಾಡ್ತೀವಿ ಅಲ್ಲಿ ಪೊಲೀಸ್ ಸಪೋರ್ಟ್ ಕೊಡಿ ಅಂತ ನಾವು ಕೇಳಬೇಕಾಗುತ್ತೆ. ಅದನ್ನ ಕೇಳುವಂತ ಪ್ರಕ್ರಿಯೆ ಮಾಡ್ತಾರೆ. ಈಗಲೂ ಸಹ 4 ಜನ ಪೊಲೀಸರು ಬಂದಿದ್ರು. ಆದ್ರೆ ಏನಾಗಿದೆ, ಏಕಾಏಕಿ ಆದಂತ ಘಟನೆ ಆಗಿದ್ರಿಂದ ಅವರು ಸಹ ತಡೆಯೋದ್ರಲ್ಲಿ ಸಾಧ್ಯ ಆಗಿಲ್ಲ. ಗಾಡಿಯನ್ನು ನಿಲ್ಲಿಸಿ ತಕ್ಷಣ ಅಟ್ಯಾಕ್ ಮಾಡಿದ್ದಾರೆ. ಅದು ಪ್ರೀ ಪ್ಲಾನ್ ಇರಬಹುದು ಅದು. ಆದ್ರೆ ಅವರು ಪ್ರೀ ಪ್ಲಾನ್ ಮಾಡಿರೋ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ರೆ ಇನ್ನು ಮುಂದೆ ಆ ರೀತಿ ಆಗ್ಲಿಕ್ಕೆ ಕೊಡೋದಿಲ್ಲ. ಆದ್ರೆ ಯಾರು ಈ ತರ ಘಟನೆ ಮಾಡಿದ್ರೆ ಅಂತವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ಮಾಡಬೇಕಂತ ಆಲ್ರೆಡಿ ಜಾಯಿಂಟ್ CP ಅವರಿಗೆ, DCP ಅವರಿಗೆ ಮಾತಾಡಿದ್ದೀವಿ. ಇದೆಲ್ಲ ಒಂದು ಕಡೆ ನಡೆಯುತ್ತಿದ್ರೆ ಮತ್ತೊಂದು ಕಡೆ ಅಧಿಕಾರಿಗಳ ಮೇಲೆ ಹಲ್ಲೆಗೆ GBA ನೌಕರರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಬುಧವಾರ ಸಭೆ ನಡೆಸಿದ್ದು, ಸಭೆಯಲ್ಲಿ ತೆರವು ಕಾರ್ಯದ ವೇಳೆ ಏನೆಲ್ಲ ರಕ್ಷಣೆ ನೀಡಬೇಕು, ಏನೆಲ್ಲ ಶಿಷ್ಟಾಚಾರ ಪಾಲಿಸಬೇಕು ಚರ್ಚಿಸಲಾಗಿದೆ. ಈ ವೇಳೆ ಬಸವರಾಜ್ ಆಸ್ತಿಯನ್ನ ಮುಟ್ಟುಗೋಲು ಹಾಕೋಬೇಕು. ಈ ಘಟನೆಗೆ ಶಿವಾಜಿನಗರದ ಗೂಂಡಾಗಳ ಕುಮ್ಮಕ್ಕಿದೆ. ಇದು ಸಂಪೂರ್ಣವಾಗಿ ತನಿಖೆಯಾಗಬೇಕು. ಈ ರೀತಿಯ ಘಟನೆಗಳು ಮರುಕಳಿಸಬಾರದು. ಈ ಘಟನೆಯ ಸಂಪೂರ್ಣ ತನಿಖೆ ಮಾಡಬೇಕು ಅಂತ GBA ನೌಕರರ ಸಂಘ ಒತ್ತಾಯಿಸಿದೆ. ಘಟನೆ ನಡೆದ ಮೇಲೆ ಯಾವ ಕುಮ್ಮಕ್ಕಿಂದ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಶಿವಾಜಿನಗರಲ್ಲಿ ಆ ರೌಡಿಸಮ್ ಏನನ್ನು ತೋರಿಸ್ಕೊಟ್ಟಿದ್ದಾರೆ. ಆದ ಕಾರಣದಿಂದ ಬಸವರಾಜ್ ಪಡುಕೋಟೆ ಏನಿದಾರೋ
ಅವ್ರ ಆಸ್ತಿಯನ್ನು ಮುಟ್ಕೊಳ್ಳಾಗ್ಬೇಕು, ಆವಾಗ ಇನ್ನೊಬ್ರು ಮುಂದೆ ಬರಲ್ಲ. ಅವ್ರು ಹೆಂಗೆ ಆಸ್ತಿ ಗಳಿಸಿದ್ದಾರೆ ಅನ್ನೋದನ್ನ ಅವ್ರ ಆಸ್ತಿಯನ್ನು ಮುಟ್ಕೊಳ್ಳಾಕೋಬೇಕು, ಆವಾಗ ಇನ್ನೊಬ್ಬರಿಗೆ ಭಯ ಬರುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೊಂದು ಕಡೆ ಜಿಬಿಎ ಚೀಫ್ ಇಂಜಿನಿಯರ್ ಲೋಕೇಶ್ ಮಾತಾಡಿದ್ದು, ನಮ್ಮ ಆತ್ಮಸ್ಥೈರ್ಯ ಕುಗ್ಗಿಸೋಕೆ ಹಲ್ಲೆ ಮಾಡಿದ್ದಾರೆ, ಫುಟ್ಪಾತ್ ಕಾರ್ಯಾಚರಣೆ ಕೈ ಬಿಡೋದಿಲ್ಲ, ಅಧಿಕಾರಿಗಳಿಗೆ ರಕ್ಷಣೆ ಒದಗಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಎಲ್ಲೋ ಅಧಿಕಾರಿಗಳ ನಗರ ಪಾಲಿಕೆ ಅಧಿಕಾರಿಗಳು ಏನು ಸಾರ್ವಜನಿಕ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ, ಅದನ್ನ ಏನು ಆತ್ಮಸ್ಥೈರ್ಯ ಕುಗ್ಗಿಸೋದಕ್ಕೆ ಅಥವಾ ಅವ್ರಿಗೆ ಮನೋಬಲನ ಕಡಿಮೆ ಮಾಡೋ ಒಂದು ದೃಷ್ಟಿನಲ್ಲಿ ಈ ಒಂದು ಘಟನೆ ಹಲ್ಲೆ ನಡೆದಿದೆ ಅಂತ ಸಾಬೀತಾಗಿದೆ. ಏನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಏನು ಪಾದಚಾರಿ ಮಾರ್ಗದ ಒತ್ತುವರಿಯನ್ನು ತೆರವುಗೊಳಿಸೋ ಕಾರ್ಯ ಏನು ನಾವು ಕೈಗೊಂಡಿದ್ದೀವಿ, ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಅದನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಈ ಮೂಲಕ ನಾವು ಹೇಳಕ್ ಬಯಸ್ತೀವಿ. ಒಟ್ನಲ್ಲಿ ರೋಲ್ ಕಾಲ್ ಬಸ್ಯ ಬಲೆಗೆ ಬಿದ್ದಿದ್ದಾನೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಕಾರಣಕ್ಕೆ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಆತನ ವಿರುದ್ಧ ಕ್ರಮ ಯಾವ ಥರ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಕೇಸ್ ನಡೆದ ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೆಚ್ಚಿನ ಭದ್ರತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯವನ್ನ ನಡೆಸೋಕೆ ಮುಂದಾಗಿದೆ. ಇನ್ನು ಎಷ್ಟೋ ಮಾರ್ಗಗಳಲ್ಲಿ ತೆರವು ಕಾರ್ಯಾಚರಣೆ ನಡೆಯಲಿದ್ದು, ಇಂಥ ಕಾರ್ಯಾಚರಣೆಗೆ ಎದುರಾಗುವಂತಹ ಸವಾಲುಗಳನ್ನು ಅಧಿಕಾರಿಗಳು ಜಾಗ್ರತೆಯಿಂದ ಎದುರಿಸಬೇಕಿದೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.